ನಾನು ಸ್ಫೂರ್ತಿ ಸೆಕೆಂಡ್ ಇಯರ್ ಡಿಗ್ರಿ ಓದುತ್ತಿದ್ದೇನೆ. ನಾನು ಡಿಗ್ರಿ ಮೊದಲ ವರ್ಷ ಕಾಲೇಜಿನ ಹಾಸ್ಟೆಲ್ನಲ್ಲಿ ಇದ್ದೆ. ಅಲ್ಲಿದ್ದಾಗ ನನಗೆ ಹಾಸ್ಟೆಲ್ನ ಊಟ ತಿಂಡಿ ಇಷ್ಟವಾಗುತ್ತಿರಲಿಲ್ಲ. ಇದೆಲ್ಲದರ ಜೊತೆಗೆ ನಮ್ಮ ಹಾಸ್ಟೆಲ್ನಲ್ಲಿ ಒಂದು ರೂಮಿಗೆ 4 ಜನ ಹುಡುಗಿಯರು ವಾಸ ಮಾಡಬೇಕಾಗಿತ್ತು. ನಮ್ಮ 4 ಜನಕ್ಕೂ ಒಂದೇ ವಾಶ್ರೂಮ್ ಇರುತ್ತಿತ್ತು. ನನಗೆ ವಾಶ್ರೂಮ್ ಸ್ವಚ್ಛವಾಗಿರಬೇಕು, ಇಲ್ಲವೆಂದರೆ ನನಗೆ ಅಸಹ್ಯ, ಕೆಟ್ಟ ವಾತಾವರಣವೆಂದು ಭಾಸವಾಗುತ್ತಿತ್ತು. ನನ್ನ ರೂಮ್ ಮೇಟ್ಸ್ ಯಾರೂ ವಾಶ್ರೂಮ್ ಸ್ವಚ್ಛ ಮಾಡುತ್ತಿರಲಿಲ್ಲ. ಕೆಟ್ಟದ್ದಾಗಿದ್ದರೂ ಅದೇ ಟಾಯ್ಲೆಟ್ ವಾಶ್ರೂಮ್ ಅನ್ನು ಉಪಯೋಗಿಸುತ್ತಿದ್ದರು. ನನಗೆ ಇಷ್ಟ ಇಲ್ಲದಿದ್ದರೂ ನಾನು ಆ 1 ವರ್ಷ ಹಾಸ್ಟೆಲ್ನಲ್ಲಿ ಇರಬೇಕಾಗಿತ್ತು, ಏಕೆಂದರೆ ನನ್ನ ತಂದೆ ತಾಯಿಯರು ನಾನು ಕಾಲೇಜು ಸೇರುವಾಗಲೇ 1 ವರ್ಷದ ಹಾಸ್ಟೆಲ್ ಫೀಸ್ ಅನ್ನು ಮೊದಲೇ ಕಟ್ಟಿದ್ದರಿಂದ ಮತ್ತೆ ಆ ಮೊತ್ತವನ್ನು ಆಡಳಿತದವರು ಹಿಂತಿರುಗಿಸಿದ ಕಾರಣಕ್ಕೆ ನಾನು ಅದೇ ಹಾಸ್ಟೆಲ್ನಲ್ಲಿ ಇರಬೇಕಾಗಿ ಬಂತು. ನನಗೆ ಮೊದಲ 1 ವರ್ಷ ಯಾವಾಗ ಮುಗಿಯುತ್ತೋ ಅಂತ ಕಾಯುತ್ತಿದ್ದೆ. ಕೊನೆಗೂ ಒಂದು ದಿನ ಬಂದೇ ಬಿಡ್ತು. ನಂತರ ರಜಕ್ಕೆ ಮನೆಗೆ ಹೋಗಿ ತಂದೆ ತಾಯಿಯ ಹತ್ತಿರ ಮಾತನಾಡಿ ಒಂದು ದೊಡ್ಡ ರೂಮ್ ಮಾಡುವುದರ ಬಗ್ಗೆ ಚರ್ಚೆಯಾಯಿತು. ನಂತರ ನನ್ನ ಆಪ್ತ ಸ್ನೇಹಿತೆಯನ್ನು ಕೇಳಿದೆ. ಈ ರೀತಿ ರೂಮ್ ಮಾಡಬೇಕು ಅಂದುಕೊಂಡಿದ್ದೇನೆ, ನೀನು ಬರುತ್ತೀಯಾ ಅಂತ ಕೇಳಿದೆ. ಆಗ ನನ್ನ ಸ್ನೇಹಿತೆಯಾದ ವಿದ್ಯಾ ಕೂಡ ಒಪ್ಪಿಕೊಂಡಳು. ನಂತರ 2ನೇ ವರ್ಷ ಕಾಲೇಜು ಶುರುವಾಗುವ ಮೊದಲೇ ನಾವಿಬ್ಬರೂ ಕಾಲೇಜಿನ 2 ಕಿಲೋಮೀಟರ್ ದೂರದಲ್ಲಿ ಒಂದು ಸುಂದರವಾದ ಸ್ವಚ್ಛವಾದ ರೂಮನ್ನು ಮಾಡಿಕೊಂಡೆವು. ಅಡುಗೆ ಮನೆಗೆ ಬೇಕಾದ ಸಾಮಗ್ರಿಗಳನ್ನು ಡಿಮಾರ್ಟ್ನಿಂದ ತಂದೆವು. ನಾವು ಯಾವಾಗಲೂ ರೂಮಿನಲ್ಲಿ ಅಡುಗೆ ಮಾಡಿಕೊಳ್ಳುತ್ತಿದ್ದೆವು, ಮತ್ತೆ ನಾವು ಯಾರನ್ನೂ ರೂಮಿಗೆ ಕರೆಯುತ್ತಿರಲಿಲ್ಲ. ಮೊದಲ 2-3 ತಿಂಗಳು ಸುಂದರವಾಗಿ ನಾನು ಮತ್ತೆ ವಿದ್ಯಾ ಹೊಂದಿಕೊಂಡು ಜೀವನ ಸಾಗಿಸುತ್ತಿದ್ದೆವು. ಸಿಲಿಂಡರ್ ಸಮಸ್ಯೆ ಮತ್ತು ಮಹೇಶನ ಆಗಮನ. ಆದರೆ ಒಂದು ದಿನ ಅಡುಗೆ ಮಾಡುವಾಗ ಗ್ಯಾಸ್ ಸಿಲಿಂಡರ್ ಪಟಕ್ಕನೆ ರಾತ್ರಿ 8:30 ಸಮಯಕ್ಕೆ ಸರಿಯಾಗಿ ಖಾಲಿಯಾಯಿತು. ಆಗ ನನಗೆ ಏನು ಮಾಡುವುದು, ಹೇಗೆ ಅಡುಗೆ ಮಾಡಿಕೊಳ್ಳುವುದು ಎಂದು ವಿದ್ಯಾಳಿಗೆ ಕೇಳಿದೆ. ಆಗ ವಿದ್ಯಾ, ನೀನು ಏನು ಟೆನ್ಷನ್ ಮಾಡಿಕೋಬೇಡ, ನನಗೆ ಗೊತ್ತಿರುವ ಇಲ್ಲಿಯವನೇ ತುಂಬಾ ಪರಿಚಯ ಇದ್ದಾನೆ, ಅವನಿಗೆ ಸಿಲಿಂಡರ್ ಖಾಲಿಯಾದ ವಿಚಾರ ಹೇಳಿದರೆ ಅವನು ಈಗಲೇ ಹೊಸ ಸಿಲಿಂಡರ್ ತರುವ ಬಗ್ಗೆ ವಿಚಾರಿಸುತ್ತಾನೆ ಎಂದು ಹೇಳಿದಳು. ಆಗ ನನಗೆ ಖುಷಿ ಆಯಿತು, ಮತ್ತೆ ಸ್ವಲ್ಪ ಭಯ ಆಯಿತು, ಏಕೆಂದರೆ ಅದು ರಾತ್ರಿ 8:30 ಗಂಟೆಯಾಗಿತ್ತು. ಆಗ ವಿದ್ಯಾ ನನಗೆ ಧೈರ್ಯ ಹೇಳಿದಳು, ನೀನು ಹೆದರಕೋಬೇಡ, ಅವನು ನನಗೆ ಗೊತ್ತಿರೋ ಹುಡುಗನೇ, ಅವನ ಹೆಸರು ಮಹೇಶ ಅಂತ ಸ್ಫೂರ್ತಿಗೆ ಹೇಳಿದ ಹಾಗೆ ನೀನು ಬೇಗನೆ ಮಹೇಶನಿಗೆ ಕಾಲ್ ಮಾಡು ಅಂತ ಹೇಳಿದಳು. ಆಗ ತಕ್ಷಣ ವಿದ್ಯಾ ಮೊಬೈಲ್ ತೆಗೆದು ಮಹೇಶನಿಗೆ ಕಾಲ್ ಮಾಡಿದಳು. ಮಹೇಶಣ್ಣ ಕಾಲ್ ರಿಸೀವ್ ಮಾಡಿ, ಏಕೆ ವಿದ್ಯಾ, ರಾತ್ರಿ 8:30 ಸಮಯಕ್ಕೆ ನನಗೆ ಕಾಲ್ ಮಾಡಿದ್ದೀಯಾ, ಯಾಕೆ, ಏನಾಯ್ತು ಅಂತ ವಿದ್ಯಾಳಿಗೆ ಕೇಳಿದ. ಆಗ ವಿದ್ಯಾ, ಏನಿಲ್ಲ ಕಣೋ, ನಾವು ರೂಮ್ನಲ್ಲಿ ಅಡುಗೆ ಮಾಡುತ್ತಿದ್ದೆವು, ಸಡನ್ನಾಗಿ ಸಿಲಿಂಡರ್ ಖಾಲಿಯಾಗಿದೆ ಕಣೋ, ನಮಗೆ ಈಗ ಅಡುಗೆ ಮಾಡಲು ಸಿಲಿಂಡರ್ ಬೇಕು, ಸ್ವಲ್ಪ ಹೆಲ್ಪ್ ಮಾಡು ಮಹೇಶ ಅಂತ ಅಂದಳು. ಆಗ ಮಹೇಶನು, ಸರಿ, ನಾನು ಈಗಲೇ ನನ್ನ ಸ್ನೇಹಿತರ ರೂಮ್ಗೆ ಕಾಲ್ ಮಾಡಿ ಕೇಳುತ್ತೇನೆ, ಅವರ ಹತ್ತಿರ 3 ಸಿಲಿಂಡರ್ ಇದೆ, ಅವರು ರೂಮಿನಲ್ಲಿ ಇದ್ದಾರಾ ಇಲ್ಲವಾ ಎಂದು ಕನ್ಫರ್ಮ್ ಮಾಡಿಕೊಂಡು ಕಾಲ್ ಮಾಡುತ್ತೇನೆ ಅಂತ ಹೇಳಿದ. ನಂತರ ಮಹೇಶನ ಸ್ನೇಹಿತರು ರೂಮಿನಲ್ಲಿ ಇರುವುದು ಖಚಿತಪಡಿಸಿಕೊಂಡು ವಿದ್ಯಾಳಿಗೆ ಒಂದು ಮಾತನ್ನು ಹೇಳುವುದಾಗಿ ಕರೆಯನ್ನು ಮಾಡಿದ. ಕಾಲನ್ನು ರಿಸೀವ್ ಮಾಡಿದ ವಿದ್ಯಾ, ಏನಾಯಿತು ಅಂತ ಕೇಳಿದರು. ಆಗ ಮಹೇಶ, ವಿದ್ಯಾ ರೂಮಿನಲ್ಲಿ ಸ್ನೇಹಿತರು ಇದ್ದಾರೆ ಕಣೆ, ನಾನು ಈಗಲೇ ಅವರ ರೂಮಿಗೆ ಹೋಗಿ ಸಿಲಿಂಡರ್ ಬೈಕ್ನಲ್ಲಿ ಇಟ್ಟುಕೊಂಡು ಬರ್ತೀನಿ ಆಯ್ತಾ ಎಂದ. ಅವಳ ರೂಮ್ ಲೊಕೇಶನ್ ಅನ್ನು ವಿದ್ಯಾಳ ಹತ್ತಿರ ತೆಗೆದುಕೊಳ್ಳುತ್ತಾನೆ. ಹಾಗೆ ವಿದ್ಯಾ ಮಹೇಶನಿಗೆ ಒಬ್ಬನೇ ಸಿಲಿಂಡರ್ ತಗೊಂಡು ಬಾರೋಬೇಕೆಂದರೆ ರೂಮಿನಲ್ಲಿ ನನ್ನ ಜೊತೆ ಸ್ಫೂರ್ತಿ ಕೂಡ ಇದ್ದಾಳೆ. ಅವಳಿಗೆ ಗೊತ್ತಿಲ್ಲದ ಸ್ನೇಹಿತರು ರೂಮಿಗೆ ಬರುವುದು ಸ್ವಲ್ಪನೂ ಇಷ್ಟವಿಲ್ಲ. ಹಾಗೆ ಎಷ್ಟು ಸಮಯ ಬೇಕಾಗುತ್ತೋ ಸಿಲಿಂಡರ್ ತಗೊಂಡು ಬರುವುದಕ್ಕೆ ಎಂದು ಕೇಳುತ್ತಾಳೆ. ಮಹೇಶನು, ನಾನು ನಿಮ್ಮ ರೂಮಿನ ಹತ್ತಿರ ರಾತ್ರಿ 9 ಅಥವಾ 9:30 ಸಮಯಕ್ಕೆ ಬರುತ್ತೇನೆ ಎಂದು ಹೇಳುತ್ತಾನೆ. ಸರಿ, ಹುಷಾರಾಗಿ ಬಾರೋ, ಮಳೆ ಬೇರೆ ಬರುತ್ತಾ ಇದೆ, ಮತ್ತೆ ಕತ್ತಲು ಬೇರೆ ಎಂದು ಮಹೇಶನಿಗೆ ವಿದ್ಯಾ ಹೇಳುತ್ತಾ ಕಾಲ್ ಕಟ್ ಮಾಡುತ್ತಾಳೆ. ವಿದ್ಯಾ ಮತ್ತು ಸ್ಫೂರ್ತಿ ಮಹೇಶ ಸಿಲಿಂಡರ್ ತೆಗೆದುಕೊಂಡು ಬರುವುದನ್ನೇ ಕಾಯುತ್ತಿರುತ್ತಾರೆ. ನಂತರ ಸುಮಾರು ಸಮಯ 9:30 ಸಮಯಕ್ಕೆ ಪಾಪ ಮಹೇಶ ಒಬ್ಬನೇ ಜೋರಾದ ಮಳೆಯಲ್ಲಿ ಸಿಲಿಂಡರ್ ತೆಗೆದುಕೊಂಡು ಮೋಟಾರ್ ಬೈಕ್ನಲ್ಲಿ ನೆಂದುಕೊಂಡು
ಬರುತ್ತಾನೆ ಮಹೇಶ. ವಿದ್ಯಾ ರೂಮಿನ ಹತ್ತಿರ ಬಂದು ಕಾಲ್ ಮಾಡುತ್ತಾನೆ. ಆಗ ವಿದ್ಯಾ ಮಹೇಶನಿಗೆ ಬೈಕ್ ಸೈಡ್ ಪಾರ್ಕ್ ಮಾಡಿ ಬಾ, ಸಿಲಿಂಡರ್ ತೆಗೆದುಕೊಂಡು ಫಸ್ಟ್ ಫ್ಲೋರ್ಗೆ ಬಾ. ಜೋರಾಗಿ ಮಳೆ ಬೇರೆ ಬರ್ತಿದೆ ಎಂದಳು. ನಂತರ ಮಹೇಶ ಮಳೆಯಲ್ಲಿ ನೆಂದುಕೊಂಡು ಸಿಲಿಂಡರ್ ಹೆಗಲ ಮೇಲೆ ಇಟ್ಟುಕೊಂಡು ಫಸ್ಟ್ ಫ್ಲೋರ್ ವಿದ್ಯಾ ರೂಮಿನ ಮುಂದೆ ಬಂದು ಕಾಲಿಂಗ್ ಬೆಲ್ ಪ್ರೆಸ್ ಮಾಡುತ್ತಾನೆ. ವಿದ್ಯಾ ಬಂದು ಡೋರ್ ತೆಗೆಯುತ್ತಾಳೆ. ಮಹೇಶ ಮಳೆಯಲ್ಲಿ ನೆಂದುಕೊಂಡು ಬಂದಿದ್ದರಿಂದ ಫುಲ್ ನೆನೆದು ಹೋಗಿರುತ್ತಾನೆ. ಒಳಗೆ ಬಾರೋ ಅಂತ ಹೇಳಿ ಅವನಿಗೆ ಟವಲ್ ಕೊಟ್ಟು ಒರೆಸಿಕೊಳ್ಳಲು ಹೇಳುತ್ತಾಳೆ. ಹಾಗೆ ಅವನ ಬಟ್ಟೆ ಎಲ್ಲ ನೆಂದು ಹೋಗುವುದರಿಂದ ವಿದ್ಯಾಳು ಅವನಿಗೆ ಟಿ ಶರ್ಟ್ ಮತ್ತು ನೈಟ್ ಪ್ಯಾಂಟ್ ಕೊಡುತ್ತಾಳೆ. ಅವನು ವಾಶ್ರೂಮ್ ಗೆ ಹೋಗಿ ಬಟ್ಟೆ ಚೇಂಜ್ ಮಾಡಿ ಬರುತ್ತಾನೆ. ನಂತರ ಸಿಲಿಂಡರ್ ಅನ್ನು ಫಿಕ್ಸ್ ಮಾಡುತ್ತಾನೆ. ಸ್ಫೂರ್ತಿ ಅಡುಗೆ ಮಾಡಲು ಮುಂದುವರಿಸುತ್ತಾಳೆ. ಮಳೆಯ ನೆಪದಲ್ಲಿ ಸನಿಹ ಮಳೆ ನಿಲ್ಲದೆ ಇರುವ ಕಾರಣ ವಿದ್ಯಾ ಮತ್ತು ಮಹೇಶ ಹಾಲ್ನಲ್ಲಿ ಕುಳಿತು ಮಾತನಾಡಲು ಅಡುಗೆ ಮನೆಯಿಂದ ಹಾಲ್ಗೆ ಬರುತ್ತಾರೆ. ಮಹೇಶನ ತಲೆ ತುಂಬಾ ನೆಂದು ಹೋಗಿರುವುದರಿಂದ ವಿದ್ಯಾ ಟವಲ್ ತೆಗೆದುಕೊಂಡು ಅವನ ತಲೆ ಒರೆಸಲು ಹೋಗುತ್ತಾಳೆ. ಮಹೇಶನಿಗೆ ಸ್ವಲ್ಪ ನಾಚಿಕೆ ಆಗುತ್ತೆ. ವಿದ್ಯಾ ಟವಲ್ನ ಮುಂದೆ ನನ್ನ ಮುಖದ ಎದುರು ನಿಂತುಕೊಂಡು ತಲೆ ಒರೆಸುತ್ತಿದ್ದಳು. ಆದರೆ ನನ್ನ ಕಣ್ಣುಗಳು ವಿದ್ಯಾಳ ಕಿತ್ತಳೆ ಹಣ್ಣುಗಳತ್ತ ನೋಡುತ್ತಿದ್ದವು. ಕಿತ್ತಳೆ ಹಣ್ಣುಗಳು ನೋಡಲು ದಪ್ಪ, ಗುಂಡಾಗಿ ಸುಂದರವಾದ ಆಕಾರವನ್ನು ಹೊಂದಿದ್ದವು. ಹಾಗೆ ಅವಳು ಧರಿಸಿದ್ದ ಹಾಫ್ ಟಿ ಶರ್ಟ್ನಿಂದ ಅವಳ ಅದು ಚೆನ್ನಾಗಿ ಕಾಣುತ್ತಿತ್ತು. ನೋಡಲು ಬೆಳ್ಳಗೆ ನಯವಾಗಿ ಮೆತ್ತಗೆ ಕಾಣುತ್ತಿತ್ತು. ವಿದ್ಯಾ ರೂಮಿನಲ್ಲಿ ಇದ್ದ ಕಾರಣ ಅವಳು ಅದನ್ನ ಧರಿಸಿದ್ದಳು. ಅವಳ ಬೆಳ್ಳನೆಯ ಸುಂದರವಾದ ಕಾಲುಗಳು ನನಗೆ ರೋಮಾಂಚನ ಮೂಡಿಸುತ್ತಿತ್ತು. ಹಾಗೆ ವಿದ್ಯಾ ತಲೆ ಒರೆಸುತ್ತಾ ಅವಳ ಕಿತ್ತಳೆಯ ಹಣ್ಣುಗಳು ಅವನ ಮೂಗಿಗೆ ತಾಗುತ್ತಿದ್ದವು. ಮಹೇಶನು ವಿದ್ಯಾ ನನ್ನ ಮೇಲೆ ಬೀಳುತ್ತಾಳೆ ಎಂದು ಭಾಸವಾಗಿ ಅವಳ ಸುಂದರವಾದ ಸೊಂಟವನ್ನು ಅವನ 2 ಕೈಗಳಿಂದ ಬಿಗಿಯಾಗಿ ಹಿಡಿದ. ಮಹೇಶನ ಕೈ ಸ್ಪರ್ಶ ಅವಳಿಗೆ ತುಂಬಾ ಚಂಚಲಿತೆಯ ವಾತಾವರಣವನ್ನು ತಂದಿತ್ತು. ನಂತರ ಅಡುಗೆ ಮನೆಯಿಂದ ಸ್ಫೂರ್ತಿ ವಿದ್ಯಾ ಅಡುಗೆ ಆಗಿದೆ ಎಂದು ಕೂಗಿದಳು. ಇಲ್ಲಿ ವಿದ್ಯಾ ಮತ್ತು ಮಹೇಶ ಕಣ್ಣೋಟದಲ್ಲಿ ಮುಳುಗಿದ್ದಾಗ ಸ್ಫೂರ್ತಿ ಕೂಗಿದ ತಕ್ಷಣ ಇಬ್ಬರು ಚಕಿತರಾದರು. ನಂತರ ಮೂವರು ಜೊತೆಗೂಡಿ ಮಾಡಿದ ಅಡುಗೆಯನ್ನು ತಿನ್ನುತ್ತಾರೆ. ರಾತ್ರಿಯ ಏಕಾಂತ ಮತ್ತು ತಬ್ಬುವ ಆಸೆ. ಆದರೆ ಮಳೆ ನಿಲ್ಲಲಿಲ್ಲ. ಸಮಯ ಬೇರೆ 11 ಗಂಟೆ ಆಗಿತ್ತು. ಅದಕ್ಕೆ ವಿದ್ಯಾ ಮಹೇಶನಿಗೆ ನೀನು ಹೋಗಲು ಜೋರಾಗಿ ಮಳೆ ಬೇರೆ ಬರುತ್ತಿದೆ, ಹಾಗೆ ತುಂಬಾ ಲೇಟ್ ಆಗಿದೆ ಕಣು, ಇವತ್ತು ನಮ್ಮ ರೂಮಿನಲ್ಲಿ ಮಲಗು ಅಂತ ಹೇಳುತ್ತಾಳೆ. ಅದಕ್ಕೆ ಮಹೇಶ್ ಸರಿ ಕಣೆ, ರಗ್ಗು ಚಾಪೆ ಕೊಡು ಅಂತ ವಿದ್ಯಾಳನ್ನು ಕೇಳುತ್ತಾನೆ. ಆಗ ವಿದ್ಯಾ ಅರೆ ಮಹೇಶ, ನಮ್ಮ ರೂಮಿನಲ್ಲಿ ಇರುವುದು ಒಂದೇ ಚಾಪೆ. ಸ್ಫೂರ್ತಿ ಸಿಂಗಲ್ ಕಾಟ್ ಮಂಚದ ಮೇಲೆ ಮಲಗುತ್ತಾಳೆ. ನಾನು ಈ ಚಾಪೆಯಲ್ಲಿ ಕೆಳಗೆ ಮಲಗುತ್ತೇನೆ, ಆದರೂ ಪರವಾಗಿಲ್ಲ, ನೀನು ಚಾಪೆಯ ಇನ್ನೊಂದು ಬದಿಯಲ್ಲಿ ಮಲಗು ಎಂದು ಹೇಳಿ ವಿದ್ಯಾ ಮತ್ತೆ ಸ್ಫೂರ್ತಿ ಅಡುಗೆ ಪಾತ್ರೆಯನ್ನು ತೊಳೆಯಲು ಹೋಗುತ್ತಾಳೆ. ನಂತರ ವಿದ್ಯಾ ಮತ್ತು ಸ್ಫೂರ್ತಿ ಕೆಲಸವೆಲ್ಲ ಮುಗಿಸಿ ಮಲಗಲು ಬರುತ್ತಾರೆ. ಸ್ಫೂರ್ತಿ ರೂಮಿನ ಲೈಟ್ ಆಫ್ ಮಾಡಿಕೊಂಡು ಕಾಟ್ ಮೇಲೆ ಹೋಗಿ ಮಲಗುತ್ತಾಳೆ. ಹಾಗೆ ವಿದ್ಯಾ ಮಹೇಶನು ಮಲಗಿದ್ದ ಚಾಪೆಯ ಇನ್ನೊಂದು ಬದಿಯಲ್ಲಿ ಮಲಗುತ್ತಾಳೆ. ವಿದ್ಯಾ ಚಾಪೆ ಮೇಲೆ ಬಂದದ್ದು ಮಹೇಶನಿಗೆ ಗೊತ್ತಾಗುತ್ತದೆ. ಆಗ ಮಹೇಶನ ನಡುಗುತ್ತಾ ಮಲಗಿರುವುದನ್ನು ನೋಡಿ ವಿದ್ಯಾಳ ಮನಸ್ಸು ಬೇಜಾರಾಗಿ ಕೊರಗುತ್ತದೆ. ಪಾಪ ಮಹೇಶ ನಮಗೋಸ್ಕರ ರಾತ್ರಿ ಮಳೆಯಲ್ಲಿ ಸಿಲಿಂಡರ್ ತಂದಿದ್ದಾನೆ, ಈ ತಂಡಿಗೆ ಅವನಿಗೆ ತುಂಬಾ ಚಳಿ ಬೇರೆ ಆಗ್ತಿದೆ ಅಂತ ವಿದ್ಯಾ ಅವಳು ಮಹೇಶನ ಪಕ್ಕದಲ್ಲಿ ಮಲಗುತ್ತಾ ಅವಳ ರಗ್ಗನ್ನು ಸ್ವಲ್ಪ ಅವನಿಗೆ ಸಹ ಉದಿಸುತ್ತಾಳೆ. ಮಹೇಶನು ಹಾಗೆ ಸ್ವಲ್ಪ ಮೆಲ್ಲಗೆ ವಿದ್ಯಾಳ ಹತ್ತಿರ ಬರುತ್ತಾನೆ. ಅವನಿಗೆ ಅವಳ ಕಿತ್ತಳೆ ಹಣ್ಣುಗಳು ತುಂಬಾನೇ ಕಾಡುತ್ತಿರುತ್ತವೆ. ಹೇಗಿದ್ದರೂ ಸ್ಫೂರ್ತಿ ರೂಮಿನ ಕರೆಂಟ್ ಆಫ್ ಮಾಡಿ ಮಲಗಿದ್ದಾಳೆ. ನಾನು ನಿದ್ದೆ ಮಾಡುವ ನೆಪದಲ್ಲಿ ವಿದ್ಯಾಳನ್ನು ಅನುಭವಿಸಲು ಯೋಚಿಸುತ್ತಾನೆ. ಆಗ ಮೆಲ್ಲಗೆ ಮಹೇಶನ ಕೈಗಳು ವಿದ್ಯಾಳ ಸೊಂಟವನ್ನು ಚುಚ್ಚುತ್ತಾನೆ. ಆಗ ವಿದ್ಯಾ ಮೆಲ್ಲನೆ ಹಾ ಎಂದು ಉಸಿಗುಡುತ್ತಾಳೆ. ಅವಳು ಮಹೇಶನು ನಿದ್ದೆಗಣ್ಣೆಯಲ್ಲಿ ಗೊತ್ತಿಲ್ಲದೆ ಕೈ ಹಾಕಿರಬಹುದು ಎಂದು ಸುಮ್ಮನಾಗುತ್ತಾಳೆ. ಮತ್ತೆ ಹಾಗೆ ಮೆಲ್ಲನೆ ಅವಳ ಸೊಂಟವನ್ನು ಸವರುತ್ತಾ ಅವನ ಗಡಾರಿಯನ್ನು ನಿಲ್ಲಿಸಿಕೊಳ್ಳುತ್ತಾನೆ. ಹಾಗೆ ಮಹೇಶನು ಅವನ ಕಾಲುಗಳನ್ನು ವಿದ್ಯಾಳ ಕಾಲಿನ ಮೇಲೆ ಮೆಲ್ಲಗೆ ಹಾಕುತ್ತಾನೆ. ಆಗಲೂ ಕೂಡ ವಿದ್ಯಾ ಎಲ್ಲೋ ಮಹೇಶ ನಿದ್ದೆಗಣ್ಣಿನಲ್ಲಿ ಗೊತ್ತಿಲ್ಲದೆ ಮಾಡುತ್ತಿರಬೇಕೆಂದು ಸುಮ್ಮನಾಗುತ್ತಾಳೆ. ಹೊರಗಡೆ ಮಳೆಯೂ ಇನ್ನೂ ಜೋರಾಗಿ ಬರುತ್ತಿತ್ತು. ಸ್ವಲ್ಪ ಸಮಯದ ನಂತರ ಜೋರಾದ ಗುಡುಗಿನ ಸಿಡಿಲಿನ ಶಬ್ದಕ್ಕೆ ಭಯವಾಗಿ ಹೆದರಿ ಮಹೇಶ್ ವಿದ್ಯಾಳನ್ನು
ತಬ್ಬಿಕೊಳ್ಳುತ್ತಾನೆ. ಅವಳಿಗೂ ಸಹ ಭಯವಾದ ಕಾರಣ. ಅವಳು ಅವನನ್ನು ಹಿಡಿದುಕೊಳ್ಳುತ್ತಾಳೆ. ಅವನ ಸ್ಪರ್ಶವು ಅವಳನ್ನು ಯಾವುದೋ ಮತ್ತೊಂದು ಲೋಕಕ್ಕೆ ಕರೆದುಕೊಂಡು ಹೋದಂತೆ ಅನಿಸುತ್ತದೆ. ಈ ಕ್ಷಣದ ಮಂತ್ರ ಮುಗ್ಧತೆಯಲ್ಲಿ ವಿದ್ಯಾಳ ಮನಸ್ಸಿನಲ್ಲಿ ಅವನ ಸ್ಪರ್ಶದ ಆಸೆ ಇನ್ನಷ್ಟು ಬೆಳೆಯುತ್ತದೆ. ಆಗ ಅವಳು ಇನ್ನೂ ಟೈಟ್ ಆಗಿ ತಬ್ಬಿದಾಗ ವಿದ್ಯಾಳಿಗೆ ಏನೋ ಚುಚ್ಚಿದ ಹಾಗೆ ಭಾಸವಾಗುತ್ತದೆ. ಅದು ಅವಳಿಗೆ ಗೊತ್ತಿರಲಿಲ್ಲ. ಮಹೇಶನು ಅವನ ಸುಂದರ ಕಣ್ಣುಗಳನ್ನು, ನುಣುಪಾದ ತಲೆಕೂದಲುಗಳನ್ನು, ಮೃದುವಾದ ಮೂಗನ್ನು, ನಗುವಿನಿಂದ ಹೊಳೆಯುವ ತುಟಿಗಳನ್ನು ಮತ್ತು ಅವಳ ಆಕರ್ಷಕ ಕಿತ್ತಳೆಯ ಹಣ್ಣುಗಳನ್ನು ನೆನೆದುಕೊಂಡು ಅವನ ಗಡಾರಿಯನ್ನು ನಿಲ್ಲಿಸಿಕೊಂಡಿದ್ದ. ಏನು ಚುಚ್ಚುತ್ತಿದೆ ಎಂದು ಕೈ ಹಾಕಿ ನೋಡಿದಾಗ ಅವಳಿಗೆ ಗೊತ್ತಾಗಲಿಲ್ಲ. ಏಕೆಂದರೆ ಅವನ ಗಡಾರಿಯು ತುಂಬಾ ದಪ್ಪ ಮತ್ತು ಉದ್ದವಾಗಿತ್ತು. ಕೈಯಿಂದ ಹಿಡಿಯಲು ಆಗುತ್ತಿರಲಿಲ್ಲ. ನಂತರ ಕೈಜಾರಿ ಕೆಳಗೆ ಹೋದಾಗ ಗಡಾರಿಯನ್ನು ಅರಿತ ಮೇಲೆ ಅವಳಿಗೆ ಅವನ ಗಡಾರಿಯನ್ನು ಸವಿಯಬೇಕು ಹಾಗೂ ನನ್ನ ಸಿಲಿಂಡರಕ್ಕೆ ಎಂದು ಆಸೆಯಾಯಿತು. ಕಿತ್ತಳೆ ಹಣ್ಣು ಮತ್ತು ಗಡಾರಿಯ ಆಟ. ಆಗ ಮಹೇಶನು 2 ಕೈಗಳಿಂದ ಅವಳ ದಪ್ಪ ಕಿತ್ತಳೆಯ ಹಣ್ಣುಗಳ ಮೇಲೆ ಸವರುತ್ತಾ ಜೋರಾಗಿ ನುಡಿಯುತ್ತಾ ವಿದ್ಯಾಳಿಗೆ ಅದರ ತುಂಬಾ ಹೆಚ್ಚಾಗುತ್ತದೆ. ಅವಳು ಗಡಾರಿಯನ್ನು ಹಿಡಿದು ನಿಲ್ಲಿಸಿಕೊಳ್ಳುತ್ತಾಳೆ. ಅವಳಿಗೆ ತಡೆಯಲಾರದೆ ಮಹೇಶನ ಗಡಾರಿಯನ್ನು ಅವಳ ಸಿಲಿಂಡರ್. ಮಹೇಶನು ಅದೇ ಸಮಯಕ್ಕೆ ಕಾಯುತ್ತಿರುತ್ತಾನೆ. ಅವಳ ಸಿಲಿಂಡರ್ ಒಳಗೆ ಹೋದ ಕೂಡಲೇ ಗಡಾರಿಯಿಂದ ಸಿಲಿಂಡರ್ ಅನ್ನು ರುಬ್ಬುತ್ತಾನೆ. ಅವನ ರಭಸವು ಅವಳ ಸಿಲಿಂಡರ್ ಆಳಕ್ಕೆ ಮುಟ್ಟುತ್ತದೆ. ಆಗ ವಿದ್ಯಾ, ಮಹೇಶ, ನಿನ್ನ ಗಡಾರಿಯು ತುಂಬಾ ದಪ್ಪಗಿದೆ, ಕಣ್ಣು ಸ್ವಲ್ಪ ನಿಧಾನವಾಗಿ ಮಾಡು ಅಂತ ಹೇಳುತ್ತಾಳೆ. ಮಹೇಶನು ಅವಳ ಸಿಲಿಂಡರ್ ಗಡಾರಿಯನ್ನು ಹಿಗ್ಗಮುಗ್ಗ ನುಗ್ಗಿಸಿ ಅವಳನ್ನು ಸಿಕ್ಕಾಪಟ್ಟೆ ಅನುಭವಿಸುತ್ತಾ ಕಿತ್ತಳೆ ಹಣ್ಣುಗಳನ್ನು ತಿನ್ನುತ್ತಾನೆ. ವಿದ್ಯಾಳಿಗೆ ಎಂದೆಂದೂ ಸಿಗದ ಸ್ಪರ್ಶ ಸುಖವನ್ನು ಮಹೇಶನು ಗಡಾರಿಯಿಂದ ಸಿಕ್ಕಿರುತ್ತದೆ. ನಂತರ ಇಬ್ಬರೂ ರಗ್ಗಿನೊಳಗೆ ಬೆಳಗಾಗುವವರೆಗೂ ಕೆಲಸದಲ್ಲಿ ಮಗ್ನರಾಗುತ್ತಾರೆ. ನಂತರ ಬೆಳಗ್ಗೆ ಸ್ಫೂರ್ತಿಗೆ ಗೊತ್ತಾಗದ ಹಾಗೆ ಎದ್ದು ಏನೂ ಆಗಿಲ್ಲವೆನ್ನುವಂತೆ ಇರುತ್ತಾರೆ. ಸ್ಫೂರ್ತಿ ಬೆಳಗ್ಗೆ ವಾಶ್ರೂಮ್ಗೆ ಹೋದಾಗ ಕೂಡ ಅವರಿಬ್ಬರು ಇನ್ನೊಂದು ರೌಂಡ್ ಗಡಾರಿಯ ನಡೆಸುತ್ತಾರೆ. ನಂತರ ಚೆನ್ನಾಗಿ ಅವಳನ್ನು ಅನುಭವಿಸಿ ಮಹೇಶನು ಅಲ್ಲಿಂದ ಮಜಾ ಮಾಡಿ ಬೈಕ್ ತೆಗೆದುಕೊಂಡು ಹೋಗುತ್ತಾನೆ. ಇಲ್ಲಿಗೆ ಕಿತ್ತಳೆ ಗಡಾರಿಯ ಕತೆ ಮುಗಿಯುತ್ತದೆ. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.